ಎಲ್ಲರಿಗೂ ನಮಸ್ಕಾರ. ತರಗತಿ 5 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ಕಾಲ ಇದರ PBLಗಳನ್ನು ನೋಡೋಣ. PBLನ ಹೆಸರು ಹೀಗಿದೆ: ದಿನನಿತ್ಯದ ಚಟುವಟಿಕೆಗಳು, ಒಳಗೊಂಡ ಪರಿಕಲ್ಪನೆಗಳು, ಸಮಯದ ಪರಿವರ್ತನೆ, ಕಾಲದ ಸಂಕಲನ ಮತ್ತು ವ್ಯವಕಲನ. ಕಲಿಕಾ ಫಲಗಳು ಹೀಗಿವೆ: 24 ಗಂಟೆ ಸಮಯವನ್ನು 12 ಗಂಟೆ ಸಮಯದ ಸ್ವರೂಪಕ್ಕೆ ಪರಿವರ್ತಿಸುವುದು, ಕಾಲದ ಸಂಕಲನ ಮತ್ತು ವ್ಯವಕಲನ ಮಾಡುವುದು, ನೀಡಿರೋ ಸಮಯವನ್ನು ಗಡಿಯಾರದಲ್ಲಿ ಪ್ರತಿನಿಧಿಸುವುದು ಅಥವಾ ರಚಿಸುವುದು. ಆಲೋಚಿಸಿ ಪ್ರಶ್ನೆಯು ಹೀಗಿದೆ: ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಮಯವನ್ನು ನಿಖರವಾಗಿ ಬಳಸುತ್ತೇವೆಯೇ? ಈ ರೀತಿ ಒಂದು ಆಲೋಚಿಸಿ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳೋದ್ರಿಂದ ಮಕ್ಕಳನ್ನ ಚಟುವಟಿಕೆಯತ್ತ ತರಲು ಉಪಯೋಗ ಆಗುತ್ತೆ. ಚಟುವಟಿಕೆ 1: ದಿನನಿತ್ಯದ ಚಟುವಟಿಕೆಗಳನ್ನು ದಾಖಲಿಸುವುದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀಗಿವೆ. ಚಟುವಟಿಕೆಯ ಸೂಚನೆಗಳು ಹೀಗಿವೆ: ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ದೈನಂದಿನ ಜೀವನದ ಕೆಲವು ಚಟುವಟಿಕೆಗಳ ಸಮಯವನ್ನು ದಾಖಲಿಸಿ ಸೋಮವಾರದಿಂದ ಆರಂಭಿಸೋಣ. ಅಂದರೆ ಮಕ್ಕಳಿಗೆ ಈ ರೀತಿ ಒಂದು ಕೋಷ್ಟಕವನ್ನು ರಚಿಸ್ಕೊಂಡು ಈ ಕೋಷ್ಟಕದಲ್ಲಿ ಒಂದು ದೈನಂದಿನ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಯಾವ್ಯಾವ ಚಟುವಟಿಕೆಯನ್ನು ಮಾಡ್ತಾರೆ ಅಂತ ಒಂದು ಲಿಸ್ಟ್ ಮಾಡಲಿಕ್ಕೆ ಹೇಳಿ. ಹಾಗೂ ಪ್ರತಿ ಚಟುವಟಿಕೆ ಆರಂಭ ಹಾಗೂ ಅಂತ್ಯಗೊಳ್ಳುವ ಸಮಯವನ್ನು ಇಲ್ಲಿ ಬರ್ಕೊಳ್ಳಿಕ್ಕೆ ಹೇಳಿ. ಉದಾಹರಣೆಗೆ ಇಲ್ಲಿ ಕೋಷ್ಟಕದಲ್ಲಿ ನೀಡಿರುವಂತೆ ಸೋಮವಾರದಂದು ಚಟುವಟಿಕೆ 1 ಬೆಳಗಿನ ನಡಿಗೆ 12 ಗಂಟೆ ಗಡಿಯಾರದ ಸಮಯದಲ್ಲಿ ಹೇಗೆ ಬರೀತಾರೆ ಅಂದರೆ, ಆರಂಭದ ಸಮಯ 6 AM, ಅಂತ್ಯಗೊಳ್ಳುವ ಸಮಯ 7:30 AM. ಅದರ ಒಟ್ಟು ಅವಧಿ 1 ಗಂಟೆ 30 ನಿಮಿಷ ಆಗಿರುತ್ತೆ. ಅದೇ ರೀತಿ ಓದುವ ಸಮಯ, ಶಾಲಾ ಸಮಯ, ಆಟದ ಸಮಯ ಹಾಗೂ ಮಲಗುವ ಸಮಯವನ್ನು ಈ ರೀತಿ ಪಟ್ಟಿ ಮಾಡಿ ಅದರ ಅವಧಿಯನ್ನು ಬರೀಲಿಕ್ಕೆ ಹೇಳಿ. ಉದಾಹರಣೆಗೆ ಓದುವ ಸಮಯ 9:30 AM ಇಂದ 4:30 PM ವರೆಗೂ ತಗೊಂಡ್ರೆ ಅದರ ಒಟ್ಟು ಅವಧಿ 7 ಗಂಟೆ ಆಗುತ್ತೆ. ಇದಾದ ನಂತರ ಎಲ್ಲ 12 ಗಂಟೆ ಗಡಿಯಾರದ ಸಮಯವನ್ನು 24 ಗಂಟೆ ಗಡಿಯಾರದ ಸಮಯಕ್ಕೆ ಪರಿವರ್ತಿಸಿ ಮತ್ತು ಈ ಕೆಳಗೆ ನೀಡಿರುವ ಕೋಷ್ಟಕವನ್ನು ಭರ್ತಿ ಮಾಡಿ. 12 ಗಂಟೆ ಸಮಯ ಗಡಿಯಾರದಲ್ಲಿ ಯಾವ ರೀತಿ ಕೋಷ್ಟಕದಲ್ಲಿ ಬರ್ಕೊಂಡಿರ್ತೀವಿ ಅದೇ ರೀತಿ ಇನ್ನೊಂದು ಕೋಷ್ಟಕವನ್ನು ರಚಿಸಿ ಅದನ್ನು 24 ಗಡಿಯಾರದ ಸಮಯಕ್ಕೆ ಪರಿವರ್ತಿಸಿ ಕೆಳಗಡೆ ಬರೀತಾ ಹೋಗಬೇಕು. ಇಲ್ಲಿ ಉದಾಹರಣೆ ನೀಡಿದರೆ, ಬೆಳಗಿನ ನಡಿಗೆ 6 ಗಂಟೆಯಿಂದ 7:30 ಗಂಟೆ. ಇಲ್ಲಿ 24 ಗಂಟೆ ಗಡಿಯಾರದಲ್ಲಿ AM ಹಾಗೂ PMನ ಬಳಕೆ ಮಾಡೋದಿಲ್ಲ. 24 ಗಂಟೆ ಅಂದರೆ 0ಇಂದ ಸಮಯವು 24ರವರೆಗೆಯೂ ತೋರಿಸುತ್ತೀವಿ. ಹಾಗಾಗಿ AM ಹಾಗೂ PMನ ಬಳಕೆ ಮಾಡೋದಿಲ್ಲ. 6 ಗಂಟೆ 7:30 ಗಂಟೆ ಅಂದಾಗ 1 ಗಂಟೆ 30 ನಿಮಿಷ ಅಂತ ಹೇಳ್ತೀವಿ. ಅದೇ ರೀತಿ ಉದಾಹರಣೆಗೆ ಇಲ್ಲಿ ಶಾಲಾ ಸಮಯ 9:30 ಗಂಟೆ ಹಾಗೂ ಇಲ್ಲಿ ಸಂಜೆ 4:30 PM ಅನ್ನು 24 ಗಂಟೆಗೆ ಪರಿವರ್ತಿಸಿದಾಗ ಈ 4:30 PMಗೆ 12 ಕೂಡಿಸಿದಾಗ ನಮಗೆ 16 ಗಂಟೆ 30 ನಿಮಿಷ ಅಂತ ಸಿಗುತ್ತೆ. ಹಾಗಾಗಿ 9 ಗಂಟೆ 30 ನಿಮಿಷದಿಂದ 16 ಗಂಟೆ 30 ನಿಮಿಷ ಅಂತ ಹೇಳ್ತೀವಿ. ಅದೇ ಅವಧಿಯು ಯಾವುದೇ ರೀತಿ ಬದಲಾಗೋದಿಲ್ಲ, ಅವಧಿಯು 7 ಗಂಟೆಯೇ ಇರುತ್ತೆ. ಈ ರೀತಿ ಎಲ್ಲ ಸಮಯವನ್ನು ಎಲ್ಲ ಚಟುವಟಿಕೆಯನ್ನು ಕೋಷ್ಟಕದಲ್ಲಿ ಬರ್ಕೊಳ್ತಾ ಹೋಗಬೇಕು. ಇದೇ ಪ್ರಕ್ರಿಯೆಯನ್ನು ವಾರದ ಉಳಿದ ದಿನಗಳಿಗೆ ಪುನರಾವರ್ತಿಸಿ ಮತ್ತು ಕೋಷ್ಟಕವನ್ನು ಸಿದ್ಧಪಡಿಸಿ. ಪ್ರತಿದಿನಕ್ಕೂ ಪ್ರತ್ಯೇಕ ಕೋಷ್ಟಕವನ್ನು ರಚಿಸ್ತಾ ಹೋಗಲಿಕ್ಕೆ ಹೇಳಿ. ಅಂದರೆ ಇಲ್ಲಿ ಉದಾಹರಣೆಗೆ ಸೋಮವಾರ 1 ನೀಡಿದ್ದಾರೆ. ಇದೇ ರೀತಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹಾಗೂ ಭಾನುವಾರಕ್ಕೆ ಬೇರೆ ಬೇರೆ ಕೋಷ್ಟಕವನ್ನು ರಚಿಸಿ ಆ ಬೇರೆ ಬೇರೆ ದಿನಗಳು ಮಾಡಿರುವಂಥ ಚಟುವಟಿಕೆ ಸಮಯವನ್ನು ಪ್ರತಿದಿನಕ್ಕೂ ಇಲ್ಲಿ ಬೇರೆ ಬೇರೆ ಕೋಷ್ಟಕವನ್ನು ರಚಿಸಲಿಕ್ಕೆ ಹೇಳಿ. ಸಮಯವನ್ನು 12 ಗಂಟೆಗಳಿಂದ 24 ಗಂಟೆಗಳ ಗಡಿಯಾರದ ಸಮಯಕ್ಕೆ ಪರಿವರ್ತಿಸುವುದರಿಂದ ಯಾವುದೇ ಚಟುವಟಿಕೆಯ ಅವಧಿಯಲ್ಲಿ ಬದಲಾವಣೆ ಆಗಿದೆಯೇ? ಖಂಡಿತ ಇಲ್ಲ. ಯಾಕಂದರೆ ಇಲ್ಲಿ ನಾವು 12 ಗಂಟೆ ಸಮಯ ಅವಧಿಯನ್ನು 24 ಗಂಟೆ ಸಮಯಾವಧಿಗೆ ಕನ್ವರ್ಟ್ ಮಾಡ್ತಿದ್ದೀವಿ, ಆದರೆ ಯಾವುದೇ ಚಟುವಟಿಕೆ ಅವಧಿಯನ್ನು ಬದಲಾಯಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆಯೂ ಆಗೋದಿಲ್ಲ. ಮುಂದೆ ನೋಡೋದಾದರೆ, ಒಂದು ವಾರದಲ್ಲಿ ಈ ಕೆಳಗಿನ ಚಟುವಟಿಕೆಗಳಿಗೆ ಬಳಸಿಕೊಂಡಿರುವ ಒಟ್ಟು ಸಮಯವನ್ನು ಕಂಡುಹಿಡಿಯಿರಿ. ಶಾಲಾ ಸಮಯ, ಆಟದ ಸಮಯ, ಓದುವ ಸಮಯ ಮತ್ತು ಮಲಗುವ ಸಮಯ. ಇಲ್ಲಿ ಒಂದು ಕೋಷ್ಟಕ ನೀಡಿದ್ದಾರೆ. ಅದರಲ್ಲಿ ಒಂದು ವಾರ ಅಂದರೆ 7 ದಿನದಲ್ಲಿಯೂ ಸಹ ಯಾವ್ಯಾವ ಚಟುವಟಿಕೆಗಳಿಗೆ ಎಷ್ಟು ಸಮಯವನ್ನು ಬಳಸ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ಕೊತಾ ಹೋಗಬೇಕು.
ಚಟುವಟಿಕೆಯಲ್ಲಿ ಯಾವ್ಯಾವ ಚಟುವಟಿಕೆ ಮಾಡುತ್ತಾರೆ ಅಂದರೆ ಓದುವ ಸಮಯ, ಆಡುವ ಸಮಯ, ಶಾಲೆಯ ಸಮಯ ಈ ರೀತಿ ಬರ್ಕೊಂಡು ಮೊದಲನೇ ದಿನ ಅಂದರೆ ಸೋಮವಾರದಂದು ಎಷ್ಟು ಅವಧಿ ಆಯಿತು, ಎರಡನೇ ದಿನ ಮಂಗಳವಾರ ಎಷ್ಟು ಅವಧಿ ಆಯಿತು, ಈ ರೀತಿ 7 ದಿನವೂ ಎಷ್ಟು ಅವಧಿ ಆಯಿತು ಅಂತ ನೋಡಿ ಆ ಅಷ್ಟು ಅವಧಿಯ ಒಟ್ಟು ಸಮಯಾವಧಿಯನ್ನು ಇಲ್ಲಿ ಬರಿತಾ ಹೋಗಬೇಕು. ಯಾವ ಚಟುವಟಿಕೆಗೆ ನೀವು ಗರಿಷ್ಠ ಸಮಯವನ್ನು ಕಳೆದಿದ್ದೀರಿ, ಈ 7 ದಿನದಲ್ಲಿ ಯಾವ ಪ್ರತ್ಯೇಕ ಚಟುವಟಿಕೆಗೆ ಎಷ್ಟು ಸಮಯ ಆಗಿದೆ ಅಂತ ಒಟ್ಟು ಸಮಯಾವಧಿಯಲ್ಲಿ ಬರೆದಾಗ ಅದರಲ್ಲಿ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ ಚಟುವಟಿಕೆಗೆ ಹೆಚ್ಚು ಸಮಯವನ್ನು ಬಳಸಿದ್ದಾರೆ ಅಂತ. ಅದನ್ನು ಇಲ್ಲಿ ಬರಿತಾ ಹೋಗಬೇಕು. ವಾರದ ಎಲ್ಲ 7 ದಿನಗಳಲ್ಲೂ ಸಹ ತನ್ನ ಅವಧಿಯನ್ನು ಬದಲಾವಣೆ ಮಾಡಿಕೊಳ್ಳದ ಯಾವುದಾದರೂ ಚಟುವಟಿಕೆ ಇದೆಯೇ ಅಂತ ಆ ಕೋಷ್ಟಕವನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ಚಟುವಟಿಕೆ 7 ದಿನವೂ ಸಮಯ ಬದಲಾವಣೆ ಇಲ್ಲದೆ ಮಾಡ್ತಾರೆ ಅಂತ ಮಕ್ಕಳಿಗೆ ನೋಡಿ ಅಲ್ಲಿ ಬರೀಲಿಕ್ಕೆ ಹೇಳಿ. ಶನಿವಾರ ಮತ್ತು ರವಿವಾರದಂದು ಯಾವ ಚಟುವಟಿಕೆಯಲ್ಲಿ ನೀವು ಗರಿಷ್ಠ ಸಮಯವನ್ನು ಕಳೆಯುತ್ತೀರಿ ಅಂತ ಕೇಳೋದಾದ್ರೆ ಮಕ್ಕಳು ಆಟದ ಸಮಯ ಅಂತ ಉತ್ತರ ಕೊಡ್ಬೋದು, ಅಥವಾ ಮಲಗುವ ಸಮಯ, ಓದುವ ಸಮಯ ಈ ರೀತಿ ಹೇಳ್ತಾ ಹೋಗ್ಬೋದು. ಧನ್ಯವಾದಗಳು.